ಹೇಮಾ, ಈ ಹುಡುಗಿ ಎಷ್ಟು ಮುದ್ದಾಗಿದ್ದಾಳಲ್ಲ, ಒಳ್ಳೆ ದಂತದ ಗೊಂಬೆ ಥರ ಇದ್ದಾಳೆ. ಯಾವುದೇ ಹುಡುಗ ಈ ಹುಡುಗಿನ ನೋಡಿದ್ರು ಖಂಡಿತವಾಗ್ಲೂ ಮದುವೆಗೆ ಒಪ್ಕೊತಾನೆ. ಅಂಥದ್ರಲ್ಲಿ ನಮ್ಮ ಅರ್ಜುನ್ ಒಪ್ಕೊಂಡಲ್ಲೇ ಇರ್ತಾನ? ಖಂಡಿತ ಒಪ್ಕೊಂಡೇ ಒಪ್ಕೋತಾನೆ ಅತ್ತೆಮ್ಮ. ಅತ್ತೆಮ್ಮ ಏನು ಗೊತ್ತಾ, ನನ್ನ ಮಗನಿಗೆ ಏನಾದರೂ ಇನ್ನೊಂದು ಮದುವೆ ಅಂತ ಮಾಡೋದಾದರೆ ಅದು ಇವಳ ಜೊತೆನೆ. ಅರ್ಜುನ್ ಖಂಡಿತವಾಗ್ಲೂ ಒಪ್ಕೋತಾನೆ, ನೋಡ್ತಾ ಇದ್ದೆ. ಅಷ್ಟಾದರೆ ಸಾಕು, ನಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗತ್ತೆ. ನಿನಗೆ ತಕ್ಕ ಸೊಸೆ ಕಣೆ ನೀನು ತಾಳ ಹಾಕಿದ್ರೆ ಅದಕ್ಕೆ ತಕ್ಕಂಗೆ ನಿನ್ನ ಸೊಸೆ ಸರಿಯಾಗಿ ಮೇಳ ಹಾಕ್ತಾಳೆ. ಹೋತಿಗೆ ಸರಿಯಾಗಿ ಜೋಡಿ ಅನ್ನೋ ನಿಮಗೆ ನಾನು ಇಷ್ಟ ಆಗ್ತೀನೋ ಇಲ್ವೋ ಅದು ಬೇಕಾಗಿಲ್ಲ. ಅರ್ಜುನ್ಗೆ ಇಷ್ಟ ಆಗ್ತೀನಿ. ಅವನು ನನ್ನ ಕನಸು ಬಡಬ ಬಿನ್ನಾಣ ಯಾವತ್ತೋ ಸೋತಾಯ್ತು. ಅವನು ನನ್ನ ಮದುವೆ ಆಗೋಕೆ ತುದಿಗಾಲಲ್ಲಿ ನಿಂತಿರ್ತಾನೆ. ನಾನು ಸುಮಾರು ಹೆಣ್ಣುಗಳನ್ನ ನೋಡಿದ್ದೀನಿ, ಆದರೆ ಎಷ್ಟು ಸುಂದರವಾಗಿರೋ ಹೆಣ್ಣನ್ನು ನೋಡ್ತಾ ಇರೋದು ಇದೇ ಮೊದಲು. ಇವಳು ಗಂಧರ್ವ ಕನ್ಯೇನೋ ಅಪ್ಸರೆ ಕನ್ಯೇನೋ ಅಂತ ಅನ್ನಿಸ್ತಾ ಇದೆ. ಇವಳನ್ನ ನೋಡ್ತಾ ಇದ್ರೆ ಅರ್ಜುನ್ಗೆ ಮದುವೆ ಮಾಡಿಸೋ ಬದಲು ನಾನೇ ಮಾಡ್ಕೊಬಿಡಲ ಅಂತ ಅನ್ನಿಸ್ತಿದೆ. ಏನು ಯೋಚನೆ ಮಾಡ್ತಿದೀಯಾ? ನಾನೇನು ಯೋಚನೆ ಮಾಡಲಿ? ನಾನೇನು ಯೋಚನೆ ಮಾಡ್ತಿಲ್ಲ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನು ಯೋಚನೆ ಮಾಡ್ತಿದೀಯ ಅಂತೇಳಿ. ಅದೇನು ಹೇಳು. ಹಾಗೆಲ್ಲ ಏನಿಲ್ಲ ಅಣ್ಣ, ನೀನು ಯಾಕೆ ಕೇಳ್ತಿದ್ಯಾ? ಪರಿಸ್ಥಿತಿ ಏನು ಅಂತೇಳಿ ನನಗೂ ಅರ್ಥ ಆಗುತ್ತೆ. ನಿನ್ನ ಹೆಂಡ್ತಿನ ತೋರ್ ಮನೆಗೆ ಕಳಿಸಿ ತುಂಬ ದಿನ ಆಯಿತು. ನೀನು ಒಂಟಿಯಾಗಿರೋದು ಬೇಡ. ಫೋನ್ ಮಾಡಿ ಆದಷ್ಟು ಬೇಗ ವಾಪಸ್ ಬರೋದಕ್ಕೆ ಹೇಳು. ಆಯ್ತಣ್ಣ. ಮತ್ತೆ ಅದು ಇದು ಅಂತೇಳಿ ಕಾರಣ ಹೇಳಿ ನಿನ್ನ ಹೆಂಡ್ತಿನ ಕರೆಸ್ಕೊಳ್ಳೋದನ್ನ ಪೋಸ್ಟ್ಪೋನ್ ಮಾಡಬೇಡ. ಇಲ್ಲ ಅಣ್ಣ. ಅಯ್ಯೋ, ನಾನು ಮನ್ಸಲ್ಲಿ ಮಾತಾಡ್ಕೊಂಡಿದ್ದೀವಿ, ಇವನಿಗೆ ಗೊತ್ತಾಗೋಯ್ತಾ? ಅದಕ್ಕೆ ನನ್ನ ಹೆಂಡತಿ ವಿಚಾರ ಮಾತಾಡ್ತಾ ಇದ್ದಾನೆ. ಯಪ್ಪ, ಹುಷಾರಾಗಿರ್ಬೇಕು.